ಇವತ್ತು ನಮ್ಮ ಅಜ್ಜಿ ಬೇಳೆ ಸಾರು ಮಾಡ್ತಿದ್ದಾರೆ. ಹೇಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ನೋಡಿ ಎಂಜಾಯ್ ಮಾಡಿ. ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಮ ಮನೆ ಮಂದಿಗೆಲ್ಲ ಉಣಿಸಿ ಎಂಜಾಯ್ ಮಾಡಿ. ಕಮೌಂಡ್ ಈಗ ನೋಡೋಣ ನಮ್ಮ ಅಜ್ಜಿ ಯಾವ ರೀತಿ ಬೇಳೆ ಸಾರು ಮಾಡ್ತಾರೆ ಅಂತ. ಓಕೆ ಅಜ್ಜಿ, ನಾನು ನೀ ಬೇಳೆ ಸಾರು ಮಾಡೋದು ಶಾರ್ಟ್ಸ್ ಮಾಡ್ತಿದ್ದೀನಿ ನೋಡಿ. ಬೇಳೆ ಮೊದಲು ಕುದಿಸ್ಕೋಬೇಕು. ಏನೇನು ಹಾಕಿದೀಯಾ ಇದಕ್ಕೆಲ್ಲ? ಒಂದು ಕಪ್ಪು ಬೇಳೆ, ಸ್ವಲ್ಪ ಮೆಂತ್ಯ ಸೊಪ್ಪು, 3 ಮೆಣಸು, 4 ಟೊಮೆಟೊ, ಸಣ್ಣದು ಜವಾರಿ ಟೊಮೆಟೊ ಹಾಕಿ ಕುದಿಸಿ ಇದನ್ನು ಸ್ವಲ್ಪ ಮಸಿಬೇಕು ಮಾಡಿ. ಈಗ ನೋಡಿ, ಇದು ಸ್ವಲ್ಪ ಮಸ್ತಾಗಿದೆ ಬೇಳೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದು ನೋಡಿ. ಈಗ ಎಣ್ಣೆ ಕಾದಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ. ನಂತರ ಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಫ್ರೈ ಆಗಿದೆ. ನಿದು ಅವರೇ ಇದು ಸ್ವಲ್ಪ ನೋಡಿ, ಹಳದಿ ಪೌಡರು, ಸ್ವಲ್ಪ ಮಸಾಲೆ ಪೌಡರು, ಸ್ವಲ್ಪ ಒಣ ಮಿರ್ಚಿ ಪೌಡರು. ಎಷ್ಟು ಸ್ಪೂನ್ ಹಾಕಬೇಕು? ನಿಮಗೆ ಖಾರಕ್ಕೆ ಎಷ್ಟು ಕಲಸಿ. ನಂತರ ಬೇಳೆ ಸುರಿತಾ ಇದ್ದೀನಿ. ಇದೆಲ್ಲ ಫ್ರೈ ಆಗಿದೆ. ಬೇಳೆ ಸುರಿತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕಬೇಕು. ಆಗಿದೆ. ಈಗ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ. ಎಷ್ಟು ಗ್ಲಾಸ್ ಹಾಕಿದೆಯಮ್ಮ ನೀರು? ನಾನು 1.5 ಗ್ಲಾಸ್ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೋಬೋದು. ಇದು ಸ್ವಲ್ಪ ಕುದ್ದ ಮೇಲೆ ಆಯಿತು ದಾಳ ರೆಡಿ. ಇದ್ರ ಗಾಯ್ಸ್, ಇವತ್ತು ನಾನು ಮತ್ತು ನಮ್ಮ ಅಜ್ಜಿ ಸೇರಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಟ್ವಿ. ನೀವು ನಿಮ್ಮ ಮನೇಲಿ ಮಾಡಿ ಉಂಡು ಇನ್ನೊಮ್ಮೆ ಒನ್ಸ್ ಮೋರ್ ಅಂತ ಅಂತಿರಬೇಕು. ಆ ರೀತಿ ಮಾಡಿ. ಓಕೆ, ಬಾಯ್.